ಸ್ಯಾಂಡಲ್ವುಡ್ನ ಜನಪ್ರಿಯ ಹಾಸ್ಯ ಕಲಾವಿದ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಅವ್ರ ಬಗ್ಗೆ ಸುಮಾರು ಮಾಹಿತಿ ಕೊಡ್ತಾ ಇದ್ವಿ. ಈಗ ಸ್ವತಃ ಅವರ ಪುತ್ರಿ ಹಿರಿಯ ಮಗಳಾಗಿರುವಂತಹ ಜಯಲಕ್ಷ್ಮಿ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಅತ್ಯಂತ ನೋವಿನ ದಿನಗಳು ನಿಮಗೆ. ಬಟ್ ಒಬ್ಬ ಕಲಾವಿದನ ಜೀವನ ಹೇಗಿತ್ತು ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಬೇಕಾಗಿರೋದ್ರಿಂದ ತುಂಬ ಕಷ್ಟದಿಂದಲೇ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀವಿ. ತಂದೆಯ ಬಗ್ಗೆ ಈ ಕ್ಷಣಕ್ಕೆ ಯಾವ ರೀತಿ ನೆನೆಸ್ಕೊಳ್ತೀರಿ ಅಂತ? ಇನ್ನು ಡಿಸಿಷನ್ ಮಾಡಿದೆ. ಫಸ್ಟು ಈಗ ಮನೆಗೆ ಹೋಗಿ ಅಮ್ಮಂಗೆ ತೋರಿಸ್ಬಿಟ್ಟು ಸ್ಟ್ರೈಟವೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಇನ್ನೂ ಗೊತ್ತಾಗುತ್ತಮ್ಮ, ಎಲ್ಲರೂ ಬಂದು ನೋಡ್ಬೇಕಲ್ಲಮ್ಮ, ಅದಕ್ಕೆ ಎಲ್ಲರೂ ನೋಡಿದ್ಮೇಲೆ ಡಿಸಿಷನ್ ಮಾಡ್ತೀವಿ. ತುಂಬ ಹಿಂಸೆ ಅನುಭವಿಸ್ತಾ ಇದ್ರು ನಿಮ್ಮ ತಂದೆ ಉಮೇಶ್ ಅವರು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಲಾಸ್ಟ್ ಒಂದು 15-20 ಡೇಸಿಂದ ವಿಪರೀತ ಹಿಂಸೆ ಅನುಭವಿಸ್ತಾ ಇದ್ರು ಅಂತ. ಹೇಗೆ ಈ ಆರೋಗ್ಯ ಸಮಸ್ಯೆ ಇದೆ, ಕ್ಯಾನ್ಸರ್ ಇದೆ ಅಂತ ಯಾವಾಗ ನಿಮಗೆ ಗೊತ್ತಾಯ್ತು ಅಂತ? ಆಲ್ರೆಡಿ 1 ಮಂತ್ ಅವಾಗ ಬಿದ್ದು ಫ್ರಾಕ್ಚರ್ ಆಯ್ತಲ್ಲ, ಅವಾಗ ಗೊತ್ತಾಯಿತು. ಅಕ್ಟೋಬರ್ 10 ಗೊತ್ತಾಯಿತು. ಅವಾಗ ಫುಲ್ ಲಿವರ್ ಕ್ಯಾನ್ಸರ್, ಆಲ್ರೆಡಿ 4th ಸ್ಟೇಜ್ ಅಂತ ಹೇಳಿದ್ರಿ. ಏನು ಮಾಡೋಕ್ಕಾಗಲ್ಲ, ಇರೋಷ್ಟು ದಿವಸ ಸ್ವಲ್ಪ ನೋಡ್ಕೋತೀವಿ ಅಂತ ಎಲ್ಲ ಇದು ಮಾಡಿ ಅಡ್ಮಿಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಪದೇ ಹುಷಾರಿರ್ತಿರ್ಲಿಲ್ಲ, ಹಂಗೇನಾದರೂ ಆಗ್ತಾ ಆಯ್ತಾ ಜಯಲಕ್ಷ್ಮಿ ಅವರೇ ಮುಂಚೆ, ಈ 1 ತಿಂಗಳ ಮುಂಚೆ? ಇಲ್ಲ ಆ್ಯಕ್ಚುಲಿ ಏನೂ ಆಗಿರಲಿಲ್ಲ. ಇಲ್ಲ ಅದಕ್ಕೇನು ಮಾಮೂಲು BP ಶುಗರ್ ಏರುಪೇರು ಆಗುತ್ತೆ, ನಾರ್ಮಲ್ ಆಗುತ್ತೆ, ಅದು ಮಾಮೂಲು, ಅಂಥದ್ದೇನಿಲ್ಲ. ಆಸ್ಮಾ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ರಾ? ಹೌದು, ಎಲ್ಲ ಶೂಟಿಂಗ್ ಒಪ್ಕೊಂಡಿದ್ದೆಲ್ಲ ಹೋಗಿದ್ರು. ಆಲ್ರೆಡಿ ಪ್ರೊಮೋ ಒಂದು ಮಾಡಿದ್ರು, ರಥಸಪ್ತಮಿ ಸೀರಿಯಲ್ ಪಾರ್ಟ್ ಮಾಡಿದ್ರು. ಅದನ್ನು ಒಂದು ಡಬ್ಬಿಂಗ್ ಒಂದು ಬಾಕಿ ಉಳಿದ್ಬಿಡ್ತು. ಆ್ಯಕ್ಚುಲಿ ಅವ್ರು ಹೇಳಿದ್ದೆ ಸ್ಟಾರ್ಟಿಂಗಿಗೆ ಮುಗಿಸ್ಕೊ ಅಂತ, ಅವರು ಇದು ಮಾಡಲಿಲ್ಲ. ಉದಯ ಟಿವಿ ಪಾಪ ಆಗಲಿಲ್ಲ, ಅದೊಂದು ಡಬ್ಬಿಂಗ್ ಒಂದು ಬಾಕಿ ಉಳಿತು. ಇನ್ನೆಲ್ಲ ಫಿನಿಶ್ ಮಾಡಿದ್ದಾರೆ. ಒಂದು ಪಿಕ್ಚರು ಮತ್ತು ಸೀರಿಯಲ್ ಒಪ್ಕೊಂಡಿದ್ರು, ಅದು ಕ್ಯಾನ್ಸಲ್ ಮಾಡೋದು. ಬಿಕಾಸ್ ಆಫ್ ಅದು ಆ್ಯಕ್ಚುಲಿ ಫ್ರಾಕ್ಚರ್ ಆಯ್ತಲ್ಲ, ಸುಮ್ಮನೆ ಯಾಕೆ ತೊಂದರೆ ಅಂತ ಬೇರೆಯವ್ರು ಒಪ್ಕೊಳ್ಳಿ ಅಂತ ಹೇಳ್ಬಿಟ್ರು. ನಮ್ಮ ಜೊತೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಅವ್ರು ನಿಮ್ಮನ್ನ ಅಂದ್ರೆ ನಿಮ್ಮ ತಂದೆಯನ್ನ ಮೀಟ್ ಮಾಡಕ್ ಬಂದಾಗ ಅವ್ರಿಗೆ ಒಂಚೂರು ಎದ್ದೇಳಕ್ಕೂ ಆಗ್ತಿರ್ಲಿಲ್ಲ, ಆಮೇಲೆ ನೀರು ಕುಡಿಯೋಕ್ಕೂ ಸ್ವಂತವಾಗಿ ಆಗ್ತಿರ್ಲಿಲ್ಲ ಅಂತ. ಸೊ ಕೊನೆ ದಿನಗಳು ವಿಪರೀತ ಹಿಂಸೆ ಅನುಭವಿಸ್ಬಿಟ್ರು ಅಂತ. ಹೌದು, ಆಲ್ರೆಡಿ ಫ್ರಾಕ್ಚರ್ ಆಗಿದೆಯಲ್ಲ, ಮೂವ್ ಮಾಡೋಕ್ಕಾಗಲ್ಲಮ್ಮ ಲೆಫ್ಟ್ ಸೈಡು. ಅದು ಆಪರೇಷನ್ ಮಾಡೋಕ್ಕಾಗಲ್ವಲ್ಲ ಆ್ಯಕ್ಚುಲಿ, ಅದು ಬಿಕಾಸ್ ಆಫ್ ಏಜ್ ಇದನ್ನ ಇದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹೇಳ್ಕೊಳ್ತಿದ್ರಾ ವಿಪರೀತ ಹಿಂಸೆ ಆಗ್ತಿದೆ, ನೋವಾಗ್ತಿದೆ ಅಂತ ಹೇಳ್ಕೊಳ್ತಿದ್ರಾ? ಹೌದು, ವಿಪರೀತ ಹಿಂಸೆ ಆಗಿದೆ, ನಂಗೆ ನರಳಕ್ಕಾಗಲ್ಲ, ಹೋಗ್ಬೇಕು ಅಂತ ಹೇಳ್ಕೊತಾ ಇದ್ವಿ. ನಾವು ಹಂಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾ ಇದ್ವಿ, ಯಾಕೆಲ್ಲಿ ಏನೂ ಆಗಲ್ಲ ನಿಮಗೆ ಅಂತ ಸಾಂತ್ವನ ಮಾಡ್ತಾ ಇದ್ವಿ. ನಿಮ್ಮ ಮನೇಲಿ ನೀವು ಎಷ್ಟು ಜನ ಮಕ್ಕಳು ಅಂತ ಜಯಲಕ್ಷ್ಮಿ ಅವರೇ? ನಾನು ಅವ್ರ ಮಗಳ ಮಾತಾಡ್ತಾ ಇರೋದು. ಅಣ್ಣ ಎಕ್ಸ್ಪೈರ್ಡ್ ಆಗಿ 32 ಆಗಿ 33 ಇಯರ್ಸ್ ಆಯಿತು. ನಾನೊಬ್ಬಳೇ ಇರೋದೀಗ. ಓಕೆ, ನಾನೇ ಎಲ್ಲ ನೋಡ್ಕೋತಾ ಇದ್ದೆ. ಅಮ್ಮಂಗೂ 80 ಇಯರ್ಸು, ಅಮ್ಮಂಗೂ 80 ಇಯರ್ಸು. ರೈಟ್. ಥ್ಯಾಂಕ್ ಯು ಜಯಲಕ್ಷ್ಮಿ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಇದು ಅವರ ಪುತ್ರಿ ಜಯಲಕ್ಷ್ಮಿ ಅವರು ಮಾಹಿತಿ ಕೊಡ್ತಾ ಇದ್ದಿದ್ದು. ಕೊನೆ ದಿನಗಳು ವಿಪರೀತ ಹಿಂಸೆ ಆಗ್ತಾ ಇತ್ತು. ಕ್ಯಾನ್ಸರ್ ಅಂದ್ರೇ ಅದು ಜೀವವನ್ನು ಹಿಂಡಿ ಹಿಪ್ಪೆ ಮಾಡಿರುತ್ತೆ, ಅಂಥದ್ರಲ್ಲಿ ಫ್ರ್ಯಾಕ್ಚರ್ ಬೇರೆ.